ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನಮ್ಮ ತರವಾಡು ಮನೆಯಲ್ಲಿದ್ದೇವೆ. ಬನ್ನಿ ನೋಡುವ. ಅಲ್ಲೆಲ್ಲ ಕೆಲವು ವಿಚಾರಗಳ ಬಗ್ಗೆ ಮಾತನಾಡುವುದು ಮತ್ತೆ ಕೆಲವು ನೋಡ್ಲಿಕ್ಕೆಲ್ಲ ಇದೆ. ಬನ್ನಿ. ನಮಸ್ತೆ. ಮತ್ತೆ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಮತ್ತೆ ನಾನು ಇವತ್ತು ಸ್ವಲ್ಪ ನಿಮ್ಮ ಹತ್ರ ಈ ಚೌತಿ ಇದ್ರ ನಮ್ಮ ತರವಾಡು ಮನೆ ಅಲ್ಲ, ಅದರ ಬಗ್ಗೆ ಎಲ್ಲ ಸ್ವಲ್ಪ ಕೇಳುವ ಅಂತ ಇದ್ದೇನೆ. ಈಗ ನೀವು ನಮ್ಮ ಚೌತಿ ಪ್ರತಿ ವರ್ಷ ವಿಜೃಂಭಣೆಯನ್ನು ನೀವು ನಡೆಸ್ತಾ ಇದ್ದೀರಲ್ವ? ಪ್ರತಿ ವರ್ಷ ನಾವೆಲ್ಲ ಸುಮ್ಮನೆ ಸೇರ್ತೇವೆ ಅಷ್ಟೇ. ಎಲ್ಲ ಪ್ರತಿ ಕಾರ್ಯಕ್ರಮವನ್ನು ನೀವೇ ಮಾಡ್ತೀರಿ. ಅದೇ ರೀತಿ ನಿತ್ಯ ಪೂಜೆ ಇದೆಲ್ಲ ಇದೆ ಅಲ್ಲಮ್ಮ ನಿಮ್ಮಲ್ಲಿ? ಹಾಗಿದೆ. ಎಷ್ಟು ಸಮಯದ ಹಿಂದಿನಲ್ಲೇ ಬಂದಿರ್ಬೋದು, ನಿಮಗೇನಾದ್ರೂ ಅದು ನೆನಪೇ ಉಂಟಮ್ಮ? ಆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಆದ್ರೆ ಮೊದಲಿನಲ್ಲೇ ನಡ್ಕೊಂಡು ಬರ್ತಿತ್ತು. ಕುಟುಂಬದ ಹಿರಿಯರು ಪೂಜೆ ಮಾಡುವಂತದ್ದು. ನಮ್ಮದು 8ನೇ ಜನರೇಷನ್. ಹಾಗಾದ್ರೆ ನಾವೀಗ ಬಂದದೆಲ್ಲಿಂದ? ಅದು ಕೊಲ್ಲೂರು ಸಮೀಪ ಜಡ್ಕಲ್ ಗ್ರಾಮದ ದುಡ್ಡಿನ ಹುಳಿ ಕಟ್ಟಿಗೆ ಮನೆ ಪರಮೇಶ್ವರ ಭಟ್ರು ಅಂತ ಬಂದದ್ದು ಅಂತ ನಮ್ಮ ಸಂತತಿ ನಕ್ಷೆಯಲ್ಲಿ ಸಿಕ್ಕಿದಂತ ಮಾಹಿತಿ. ಈಗ ಈಗ ಅದು ಎಷ್ಟು ವರ್ಷ ಹಿಂದೆ ಇರ್ಬೋದು? ನಾವೀಗ 8ನೇ ಜನರೇಷನ್ ನಮ್ಮದು. ನಿಮ್ಮದೇ 8ನೇ, ನಮ್ಮದು 9ನೇ. ಈಗ ಇವ್ರನ್ನ ನಾನು ಮಾಮ ಅಂತ ಹೇಳ್ತೇನೆ. ನಿಮಗೆ ಯಾವ ರೀತಿ ಮಾವ ಅಂತ ಗೊತ್ತಿರ್ಲಿಕ್ಕಿಲ್ಲ ಅಲ್ಲ. ಇವರ ತಂದೆಯು ನನ್ನ ಗಂಡನ ಅಪ್ಪ, ಅವರ ಅಪ್ಪನು ಅಣ್ಣ ತಮ್ಮಂದು. ಹಾಗೆ ಅದರ ಬಗ್ಗೆ ಸ್ವಲ್ಪ ಕೇಳು. ಈಗ ನಮ್ಮ ಅಜ್ಜನಿಗೆ ಎಷ್ಟು ಜನ ಮಕ್ಕಳು? ಅಂದ್ರೆ ನಿಮ್ಮ ಅಜ್ಜನಿಗೆ? ನಿಮ್ಮ ಅಜ್ಜನಿಗೆ ಉಳಿದವರು 3 ಗಂಡು 3 ಹೆಣ್ಣು. ನನ್ನ ಗಂಡಸರಲ್ಲಿ ನನ್ನ ಅಪ್ಪ ಹಿರಿಯರು. ನನ್ನ ಅಪ್ಪ ಪೈಲೂರು ಮಹಾಬಲೇಶ್ವರಯ್ಯ, ಎರಡನೇವರು ಪೈಲೂರು ಲಕ್ಷ್ಮೀನಾರಾಯಣರಾವ್, ಅವರು ಮಂಗಳೂರಲ್ಲಿ ಇದ್ದವರು. 3ನೇ ಪೈಲೂರು ಶಿವರಾಮಯ್ಯ. ಅಂದ್ರೆ ನಮ್ಮ ಅಜ್ಜ, ನನ್ನ ಗಂಡನ ಅಜ್ಜ. ಹೌದೇ, ಮಾವನ ಅಪ್ಪ. ಹೆಣ್ಣು ಮಕ್ಕಳ ಪೈಕಿಯಲ್ಲಿ ಮುಖಾಂಬಿಕೆ ದೇರಾಜೆ, ಅವರು 1899ನೇ ಇಸ್ವಿ. ಅವರ ಅದನ್ನು ಎಲ್ಲ ಇಲ್ಲಿ ಅಪ್ಪ ಹೇಳ್ತಿದ್ದಾಗ ಸರಿ ನೆನಪು. ಮತ್ತೆ ಹೌದು, 10 ವರ್ಷ ದೊಡ್ಡ. ಇದು 9ನೇ ಇಸ್ವಿ ಅಪ್ಪ, 899 ದೇರಾಜೆ. ಆಕೆ ಕುಂಡೂರು. ಮತ್ತೊಬ್ಬರು ಲಕ್ಷ್ಮಿ ಅಂಬೆ. ಅವರನ್ನೊಂದು ನಾವು ನೋಡಿದ್ದೇವೆ, ಇಲ್ಲಿ ಮಂಗಳೂರು ಅಜ್ಜನ್ನು ನೋಡಿದ್ದೇವೆ, ಮಹಾಬಲೇಶ್ವರ ಅಜ್ಜನ್ನು ನಾವು ನೋಡಿದ್ದೇವೆ. ದೇರಾಜೆಯನ್ನು ಅವರು 87ರಲ್ಲಿ ತಿರುಗೋದು ನಮ್ಗೆ. ಅಂದ್ರೆ ಹಾಗೆ ನಮ್ಮ ಫ್ಯಾಮಿಲಿ ಅಂದ್ರೆ ಹಾಗೆ. ನಮಗೆ ಮಾವ, ನಮ್ಮ ಆದಿ ಮನೆ, ಹೀಗೆಲ್ಲ. ಈ ಚೌತಿ ಪೂಜೆ ಭಾದ್ರಪದ ಮಾಸದಲ್ಲೇ ಮಾಡುದಲ್ಲ ನಾನು. ಆ ಟೈಮಲ್ಲಿ ಈ ಸೂತಕ ಏನಾದ್ರೂ ಬಂದ್ರೆ ಅದನ್ನು ಮತ್ತೆ ಯಾವಾಗ ಮಾಡ್ತಾರೆ? ಆಶೌಚ ಬಂದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಗೆ 2 ದಿನಕ್ಕೆ ಮೊದಲು ಆ ಚೌತಿ, ಶುಕ್ಲ ಪಕ್ಷದ ಚೌತಿ. ಇದಕ್ಕೆ ಬಂದ್ರೆ ಅಲ್ಲಿ ಹಾಗೆ ನಿಲ್ಲಿಸಿದ್ದಿಲ್ಲ. ಅಂದ್ರೆ ಆ ಚೌತಿಗೆಲ್ಲ ಜನ ಅಲ್ಲ ಆ ಟೈಮಲ್ಲಿ, ನೀವು ಸಣ್ಣದಿರುವಾಗೆಲ್ಲ ಎಷ್ಟು ಜನ ಆಗ್ತಿತ್ತು? ನಮ್ಮವರು ಈಗ ಇದ್ದಷ್ಟೇ, ಮೊದಲೇ ಸಾಮಾನ್ಯ 75-100 ಮೊದಲು ಮಾತ್ರ. ಆಗ ಗೊತ್ತಿದ್ದಾಗೆ ಆಗ ಬಡತನ ಇತ್ತು. ಅದು ಸಾಮಾನ್ಯ ನನಗೆ 65ರಿಂದ 75ರವರೆಗೂ ಗೊತ್ತಿದ್ದು. ಅದು ಹೊರಗಿನ ಸಂತರ್ಪಣೆ, ಅನ್ನದಾನ. ಈಗ ಅನ್ನ ಸಂತರ್ಪಣೆ.
ಆವಾಗ ಅದು ಹಸಿದ ಹೊಟ್ಟೆಗೆ ಕೊಡುವಂತ ಹೌದು ಹೌದು. ಅದು ಅನ್ನ ಜನ ತುಂಬ ಜನ ಸೇರ್ತಿದ್ರು. ನಮ್ಮಲ್ಲಿ ಬೇರೆಯವರು ಹೇಳಿದ ಪ್ರಕಾರ ಮೂರು ಮುಡಿ ಅಕ್ಕಿ, ಹ್ಮ್ ಹ್ಮ್ 120 150 ಕಿಲೋ ಅಷ್ಟು ಅಕ್ಕಿ ಅನ್ನ ಮಾಡಿದ್ವಿ. ಬಂದವರು ವಾಪಸ್ ಬಂದಿದ್ದಾರೆ ಏನೋ ಅಂತೂ ಅವಾಗ ಒಂದು ರೀತಿಯ ವಿಜೃಂಭಣೆಯಿಂದ ನಡೀತಿತ್ತು. ಹೌದು ತುಂಬ ಇದೆ. ಅಲ್ಲ, ಅದು ಈಗಲೂ ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡ್ತಾ ಇದ್ದೀವಿ ನಾವೆಲ್ಲ. ಅದು ನಮ್ಮ ಕರ್ತವ್ಯ, ಹೌದೌದು ಕೂಡಿದಷ್ಟು ಮಾಡುವಂತ ನಮ್ಮ ಕರ್ತವ್ಯ. ಹೌದೌದು. ಕುಟುಂಬದವರೆಲ್ಲ ಸೇರ್ತಾರೆ ಹೆಚ್ಚಾಗಿ, ಅದೊಂದು ಸಂತೋಷದ ವಿಷಯ. ಹೌದು. ಮತ್ತೆ ಇದರಲ್ಲಿ ಹೇಗೆಂದ್ರೆ ಮೊದಲಿಂದ ಕೆಲವು ತಿಳಿದ ಪ್ರಕಾರ ಕೆಲವು ಸ್ವಲ್ಪ ಮನಸ್ಸಿನಲ್ಲಿ ಇದಿದ್ರು ಕೂಡ ಚೌತಿಗೆ ಆಗುವಾಗ ಬಂದಿದ್ದಾರೆ ಅಂತ ಏನಾದ್ರೂ ಮನಸ್ತಾಪ ಇದ್ರೆ ಅದರಲ್ಲಿ ಇದರಲ್ಲಿ ಜ್ಯೋತಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ಅದು ಮೊದಲೇ. ನಾವು ಒಂದ್ಸಲ ಇಲ್ಲಿ ದೇವರ ವಿಗ್ರಹ ಅದನ್ನೆಲ್ಲ ಒಂದ್ಸಲ ತೋರಿಸ್ಬೋದು. ಈಗ ನೀವು ನಿತ್ಯ ಪೂಜೆ ಮಾಡ್ತಾ ಇರುವ ದೇವರ ವಿಗ್ರಹವನ್ನೆಲ್ಲ ಹೋಗು. ಇದು ದೇವರ ಪಣಲಮ್ಮ. ಇದೆಂತ ಇದು ಮಂಟಪ? ಅದು ಮತ್ತೆ ಇಟ್ಕೊಂಡು ಮೊದಲಿಗಲ್ಲ ಸಾಗಣೆ ಬರೆದು ಈಗೊಂದು 34 ವರ್ಷ ಆಯ್ತು. ಆ ಪ್ರಭಾವನೆ ಅಪರೂಪ ಇಲ್ಲಿ ಕಂಡಿದ್ದೀನಿ. ಈ ಪ್ರಭಾವ ತೆಗಿಯಲ್ಲ ಬೇಡ. ಎಂತ ವಿಶೇಷತೆ ಎಂತೆಲ್ಲ ಅರ್ಧ ಚಂದ್ರ ಆಗ್ತದೆ. ಅದು ಸ್ವಲ್ಪ ಅಂಗಡಿ ಹುಡುಕಿದ್ದಾನೆ ಈಗ, ಸ್ವಲ್ಪ ಇದು ಹೋಗಿದ್ದಾರೆ ಒಟ್ಟಿಗೆ ಒಂದೆರಡು ಹೋಗಿತ್ತು. ಇಂಥದ್ದೇ ಕಂಡಿಲ್ಲ. ಅದು ಎಂತ ಲೋಹ? ದೇವರು ನಮ್ಮ ತೋರಿಸ್ತೀರಮ್ಮ? ಇವರು ಯಾವ ದೇವರು? ಕಮಲ ಕ್ಷಣ. ಇಲ್ಲಿ ಹೇಳಿ ಮೊನ್ನೆ ಒಬ್ಬರು ಹೇಳಿದ್ದು ಇಲ್ಲಿ ಕೆಲವು ಕಟ್ಟುವೆಲ್ಲ ಆ ತರ ಇದ್ದು ಪೂಜೆ ಮಾಡುದು ಕುಲದೇವರುಗಳು. ಲಕ್ಷ್ಮೀ ಸಹಿತ ನಾರಾಯಣ. ಲಕ್ಷ್ಮೀ ಸಹಿತ ನಾರಾಯಣ ಅಲ್ಲ, ಲಕ್ಷ್ಮೀ ನಾರಾಯಣಿಯೋ ಗೊತ್ತಿಲ್ಲ. ಅದು ಇದು ಅಜ್ಜನ ನಾರಾಯಣ ಹೋಗಿ ನಾರಾಯಣಿ ಹೋಗಿ ನಾರಾಯಣ ಅದು ಗೊತ್ತಿಲ್ಲ. ಶ್ರೀಮೂರ್ತಿ. ನಾವು ಅಂದರೆ ಶ್ರೀ ಮೂರ್ತಿಯ ಪೂಜೆ ಕುಲದೇವರು ಅಂದರೆ ಕುಲದೇವರು. ಅದು ಅಜ್ಜನ ಮೊದ್ಲಿಂದಲೇ ಇದ್ದೇವೆ. ಇದು ಮಾತ್ರ ಇಲ್ಲಿ ಇದು ಕಮಲ ಅಡಿ 8 ಇದು ಕಮಲ. ಈ ಕಟ್ಟುವ ಕೇರಳ ಶೈಲಿ ನೋಡಿ. ಬೇರೆ ಯಾವ್ದಾದ್ರು ಬೇರೆ ಸಾಲಿಗ್ರಾಮ ಸಾಲಿಗ್ರಾಮಲ್ಲಿ ತುಂಬಾ ಇದಾಗಿತ್ತು. ಅಷ್ಟೊಟ್ಟೆ ನಾನು ಏನು ಮಾಯ ಗೊತ್ತಿದೆ. ಮೊದಲಿಂದ ಬಂದದ್ದು ನಾಗನ್ನು ಮತ್ತೆ ಯಾವುದು ನಾಗನ್ ಕೆಲವು ನಿತ್ಯ ಪೂಜೆ ಈ ದೇವರುಗಳಿಗೆ ಆಗುದಲ್ಲ. ಎಂತ ಉಂಟು ನಿತ್ಯ ಪೂಜೆ ಅಂದ್ರೆ ಎಂತೆಲ್ಲ ಮಾಡ್ಲಿಕ್ಕೆ ಉಂಟು? ಅಂದ್ರೆ ಆ ಅಕ್ಕಿ ಅನ್ನ ನೈವೇದ್ಯ ಪಂಚಾಯತನ ಪೂಜೆ. ಅದೇ ಹಾಲು
ಬೆಳಿಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಒಂದು ರಾತ್ರಿ ರೈಲ್ ಇದೆ. ಬೆಳಿಗ್ಗೆ ಹೋಗಲಿದ್ರೆ ಬೆಳಿಗ್ಗೆ ಬೇಗ ಅದು ಹೊರಟರೆ ಆ ದಿನ ಆಯ್ತು. ಒಂದೇ ಸಲ. ಅಶೌಚ ಬಂದ್ರೆ ಎಂತ ಮಾಡುದು? ಅಕ್ಕಿ ಅಕ್ಕಿಯಲ್ಲಿ ಅಶೌಚದ ದಿನಗಳಲ್ಲಿ ಹಾಗೆ. ಎಂತ ಇದು ಹಳೆ ಹಾಲು ಕಂಚಾಗಿದೆ ಬೆಳ್ಳಿಗೆ ಇದೆಲ್ಲ ಆವಾಗ ಮಾಡಿಸಿದಾಗಿರ್ಬೋದಾ? ಇದೆಲ್ಲ ಚೌತಿ ಪೂಜೆಗೆ ಎಲ್ಲ ಉಪಯೋಗ ಮಾಡ್ತಿದ್ದದ ಇದೆಲ್ಲ ಎಂತದಕ್ಕೆ? ಚೌತಿ ಪೂಜೆ ಜಂಬ್ರ. ಮತ್ತೆ ಮೊದ್ಲೆಲ್ಲ ಮನೆಯಲ್ಲೇ ಎಲ್ಲ ಹಾಲು ಅಂತ ಹೇಳುವ ಆಲೋಚನೆಗಳಿರ್ಲಿಲ್ಲ ಅಲ್ಲ. ಇದು ಇದೆಂತ ಅದು ಅವೇ ಮತ್ತೆ ಇದೆಂತಕ್ಕೆ ಉಪಯೋಗಿಸ್ತಿದ್ರು? ಬೆಣ್ಣೆ ಹಾಕಿದ ಪಾತ್ರ. ಕಂಚು, ಹಾಲು ಕಂಚು. ಬೆಳ್ಳಿ ಮಿಶ್ರ ಇದ್ರೆ ಹಾಲು ಕಂಚು ಅಂತ ಹೇಳ್ತೇವೆ ಅದಕ್ಕೆ. ಇದು ಇತ್ತೀಚೆವರೆಗೂ ಬೆಳ್ಳಿ ಮಾಡ್ತಿದ್ದಾರೆ. ಇಲ್ಲಿ ಬಂದ ಇದಕ್ಕೆ ಕಲಾಯಿ ಎಲ್ಲ ಬೇಡ? ಏನು ಬೇಡ, ಎಂತ ಎಂತ ಬೇಡ. ಅದು ಹಾಲು ಕಂಚು ಹೊಡೋದಕ್ಕೆ ಕಲಾಯಿ ಬೇಡ? ಕಂಚಿದಕ್ಕೆ ತಾಮ್ರಕ್ಕೆ ಕಾಣಿದೆ ಇಂಥದಕ್ಕೆಲ್ಲ ಕಲಾಯಿ. ಇದು ಇದೆಂತದು? ಅದು ಚೌತಿ ಪಂಚಗಜ್ಜೆ ಅದು ಮಾಡುದು ಇದರಲ್ಲಿ ಈಗಲೂ ಕೂಡ. ಈಗ ಚೌತಿ ಪಂಚಗಜ್ಜೆಯನ್ನು ಇದರಲ್ಲಿ ಮಾಡುದು. ತುಂಬಾ ಭಾರ ಉಂಟು. ಇದೆಲ್ಲ ಮೊದ್ಲು ಮಾಡಿದ್ದಾಗಿರ್ಬೋದಾ? ಅಲ್ಲ ಅಂದ್ರೆ ಮಾಡಿಸಿದ್ದ ನಾವು ಅಲ್ಲ ಅಂಗಡಿಯಿಂದ ತರುವ ಆ ತರ ಅಜ್ಜ ಮುತ್ತಜ್ಜನ ಕಾಲದ್ದು. ಅಂದ್ರೆ ಹೆಚ್ಚು ಕಡಿಮೆ ಇದಕ್ಕೆ ಒಂದು 150 ವರ್ಷ ಎಲ್ಲ ಆಗಿರ್ಬೋದಾ? 150 ಮೇಲೆ. ಇದು ಹಾಗೆ ಅಲ್ಲ? ಅದು ಹಾಗೆ ಇರ್ಬೋದು. ಇದು ಹಾಲು ಕಂಚೆ? ಅದು ಕಂಚೆ, ಫುಲ್ ಶುದ್ಧ ಕಂಚೆ. ಈ ಕಂಚೆ ಅಂತ ಗೊತ್ತಾಗೋದು ಹೇಗೆ ಅಂತ ಶಬ್ದದಲ್ಲಿಯಾ? ಶಬ್ದ ಉಂಟು ಅದಕ್ಕೆ ಅಂತ ಕಂಚ ಈಗ ಇದೆ ಅಂತದಾಗರೆ ಅದ್ರಲ್ಲಿ ಹಿತ್ತಾಳೆ ಮಿಶ್ರ ಇದೆ. ಇದಕ್ಕೆ ಬಿಳಿ ಕಲರ್ ಸ್ವಲ್ಪ ಕಲರ್ ಇದ್ರಲ್ಲಿ ಬೇರೆ ಹಾಕಿದ್ರೆ ಒಂಥರ ಹಸುರು ತಿಳುಬಿದಾಗ ಆಗುದಿಲ್ಲ. ಇದು ಈಗ ಹಿತ್ತಾಳೆ ಕಂಚು ಹಿತ್ತಾಳೆ ಮಿಶ್ರ. ಕಂಚು ಮತ್ತು ಹಿತ್ತಾಳೆ ಸ್ವಲ್ಪ ಹಗುರು ಹೋಗುದು. ಇದಕ್ಕೆ ಹಾಗಾದ್ರೆ ಇದು ಬೇಡ ಅಂತ ಬೇಡ. ಕಲೆ ಕಲೆ ಏನು ಕಲೆ. ಇದು ಒಲೆಗೆ ಇಡ್ಬೇಕಾದ್ರೆ ಏನಾದ್ರು ಅದಕ್ಕೆ ಬೂದಿ ಈಗ ಒಲೆಯಿಂದ ಎಂತಾದ್ರೂ ಮಾಡಿ ಕೆಳಗಡೆ ನೆಲದಲ್ಲಿ ಇಡ್ಬೇಕಾದ್ರೆ ಡೈರೆಕ್ಟ್ ನೆಲದಲ್ಲಿ ಇಡ್ಬೋದಾ ಅಲ್ಲ ಎಂತಾದ್ರೂ ಅಡಿಗೆ? ಕಂಚಿಗೆ ಸ್ವಲ್ಪ ಜಾಗ ಇರ್ತಿರ್ಬೇಕು. ಎಂತ ನೆಲಲ್ಲಿ ಇಡ್ಬೋದು. ತಣ್ಣಗಿರೋ ಬಿದ್ರೆ ಒಡೆದು ಇಟ್ಟು ನೀರು ಕೂಡ್ಲೆ ಹಾಕಬಾರದು. ನೀರು ಹಾಕುವರು. ತಣ್ಣೀರು ಹಾಕುವರು ಕೂಡಲೇ ಬಿಸಿ ಅಂದ್ರೆ ಇದರಿಂದ ಪಾತ್ರದೆಲ್ಲ ತೆಗ್ದ ಯಾವ್ದಾರ ನೆಲದಲ್ಲಿ ಇಡ್ಬೋದು. ಅದೇ ತಣ್ಣೀರು ಹಾಕುವರು. ಇದು ಈಗ ಹಿತ್ತಾಳೆ ಮತ್ತು ಕಂಚು ಮಿಶ್ರ ಇದೆ. ಇದೆಲ್ಲ ಮೊದ್ಲು ಮಾಡಿಸುದಮ್ಮ ಎಂತ ಹೇಗಿರ್ಬೋದು? ಕೇರಳದವರು ಎಲ್ಲ ನಮ್ಮ ಮನೆಗಳಲ್ಲಿ ಬೇರೆ ಮನೆ ಗೊತ್ತಿಲ್ಲ. ಇಲ್ಲಿಯೂ ಕಟ್ಟ ಒಟ್ಟು ಸೇರಿ ಸಾಮಾನ್ಯ ಪಾತ್ರ ಅಲ್ಲಿ ಇಲ್ಲಿಯೂ ಹಾಲಾಗಿದೆ. ಹಳ್ಳಿ ಕಟ್ಟಿದ್ದಾರೆ ಪಾತ್ರ ಒಂದೇ ಲೆಕ್ಕದ ಅಲ್ಲಿ ಇದೆಲ್ಲ ಇದ್ದ ಗೊತ್ತಿಲ್ಲ. ಹಾಗಾದ್ರೆ ಅವರು ಬರುವಾಗ ಲೋಹವನ್ನೆಲ್ಲ ತಕೊಂಡೇ ಬರುದಾ? ಅದೆಲ್ಲ ಗೊತ್ತಿಲ್ಲ. ಅದು ಈ ತರ ಇಷ್ಟು ದೊಡ್ಡ ಬೇಕು ಅದೆಲ್ಲ ನಾವು ಹೇಳುದಾಗಿರ್ಬೋದಲ್ಲ? ಸಾಮಾನ್ಯ ಅವರು ಎಲ್ಲ ಮಾಹಿತಿ ಇಲ್ಲ. ಆದ್ರೆ ಸಾಮಾನ್ಯ ಕತ್ತಲ್ಲಿ ಇದೆಂತ ಪಾತ್ರ? ಈ ಪಾತ್ರಕ್ಕೆ ಅಂತ ಹೇಳುದು ಕವಂಗ. ಕವಂಗ ಸ್ಟೀಲ್ ಕವಂಗ. ಇದಕ್ಕೆ ಇದು ಬೇಕಾ ಕಲಾಯಿ ಬೇಕಾ? ಬೇಕು. ಎಷ್ಟು ಸಮಯಕ್ಕೊಮ್ಮೆ ಕಲ ಅಂದ್ರೆ ಕಲಾಯಿ ಯಾವಾಗ ಬೇಕು ಅಂತ ಗೊತ್ತಾಗೋದು ಹೇಗೆ? ಈಗ ಇದನ್ನು ಯೂಸ್ ಮಾಡಿದ್ರೆ ಕಲಾಯಿ ಹಾಕ್ಬೇಕಾದ್ರೆ ಇನ್ನು ತಾಮ್ರ ಕಾಣ್ತಾರೆ. ತಾಮ್ರ ಕಾಣ್ತದೆ ಮತ್ತೆ ಅದು ಕಲಾಯಿ ಹಾಕ್ಲೇಬೇಕು. ಇಲ್ಲ ಇದ್ರೆ ಆಹಾರ
ಫುಡ್ ಹುಳಿ ಅಂಶ ಪಾಯ್ಸನ್, ಹಾಕುವಾಗ ವಿಷ ಬರ್ತದೆ. ಫುಡ್ ಪಾಯ್ಸನ್. ಈಗ ಈಗ ಇದನ್ನು ಉಪಯೋಗಿಸಿದರೆ ಬೇಡ. ಬೇಡ ಬೇಡ. ಇದು ತೋಡುವಂಥದ್ದು, ಒಲೆಗಿಡುವಂಥದ್ದಾದ್ರೆ ಇಷ್ಟಾದ್ರೆ ಬೇಡ. ಅದು ಕೆಂಪು ಒಂದು ತಾಮ್ರದ ಬಣ್ಣ, ಈ ಬಣ್ಣ ಗೊತ್ತಾ? ನಾವು ಇದು ಕವಂಗವೇ ಎಲ್ಲ. ಈಗ ಸ್ಟೀಲ್ದು ಕೂಡ ಬರ್ತದೆ ಅದಕ್ಕೆಲ್ಲ. ಇದು ಅದಕ್ಕೆ ಪರಾತ 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 ಪರಾತ. ಅಲ್ಲ, ನಮ್ಮ ಇದರಲ್ಲಿ ಎಂತ ಹೆಸರು ಅದಕ್ಕೆ, ಮತ್ತೊಂದು ಹೆಸರು ಉಂಟು. ಬಾಣಲೆ ಅಲ್ಲ ಹಾಗಾದ್ರೆ ಇದು. ಬಾಣಲೆ ಅದಕ್ಕೆ ಅಲ್ಲ, ಇನ್ನೊಂದು ಹೆಸರು. ಇದು ಒಳಗೆ ಇಡುವಂತದ ಎಂತ ಇದು? ಒಳಗಿಡುವಂತ. ಸದ್ಯ ಕ್ಷೀರ ಮತ್ತೆ ಮೊದಲೆಲ್ಲ ಸ್ಟೀಲಿದೆಲ್ಲ ಇರ್ತದಲ್ಲ. ಈಗಿದ್ರೆ ರಿಪೇರಿ ಖರ್ಚೆ ಹೊಸ ಪಾತ್ರೆಗೆ ಹೆಚ್ಚು. ಆದ್ರೆ ಶೇಪ್ ಬಾರಿ ಚಂದ ಅಲ್ಲ ಇದು. ಇದಕ್ಕೆಲ್ಲ ಕಲೆ ಹಾಕ್ಸಿದ್ರೆ 1,000-2,000 ಮೇಲೆ ಬೇಕು. ಕಲೆ ಕಲೆ ಹಾಕಲಿಲ್ಲ. ಇದಕ್ಕೆ ಎಂತ ಅಂತ ಹೇಳುದು ಈ ಪಾತ್ರಕ್ಕೆ? ಕೈ ಅಂಡೆ. ಇದರಲ್ಲಿ ಸಾರು, ಸಾಂಬಾರು, ಅನ್ನ ಎಲ್ಲ ಮಾಡ್ಲಿಕ್ಕೆ. ಹಾಲು ಕಾಯಿಸಬಹುದಾ? ಕಾಯಿಸುವುದಿಲ್ಲ ಎಷ್ಟು ಇದರಲ್ಲಿ. ಅಲ್ಲ ಈಗ ಹಾಲು ಕೂಡ ಕಾಯಿಸಬಹುದಾ? ಹಾಳಾಗ್ತದ? ಅದರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಇದು ಇದುವ ಹಾಗಾದ್ರೆ ಎಂತ ಕೈ ಅದು ಬೆಟ್ಟದ್ದು. ಎಂತ ಇದೆಲ್ಲ? ಅದೇ ಅದೆಂತ ತೊಟ್ಟಿಲು. ಅದಕ್ಕೆ ಅಡಿಗೆ ಮರದ ಇದು ಕೂಡ ಹಾಕಿ. ನೀವೆಲ್ಲ ಇದಲ್ಲೇ ಮಲಗಿದ್ದೇಗೆ? ಮಲಗಿ ದೊಡ್ಡವರಾದವರೇ. ಮರದ ಪಟ್ಟಿ ಇಪ್ಪುಗಳನ್ನ ಅದು ಇದಾಗ್ತದೆ, ಗಟ್ಟಿ ಸಪೋರ್ಟು. ಬಹಳ ಒಂದು ನಾಜೂಕಿನ ಸ್ಕಿಲ್ಡ್ ವರ್ಕ್. ಇದೆಲ್ಲ ಈಗ ಮಾಡಿಸಿದಾಗಿರ್ಬೋದು, ಇಲ್ಲೇ ಮಾಡಿಸಿದ್ದ. ಇದಕ್ಕೆಲ್ಲ ಎಷ್ಟು ವರ್ಷ ಆಗಿರ್ಬೋದು ಈಗ? ನಾನು ಹುಟ್ಲಿಕ್ಕೆ ಮೊದ್ಲೇ ಹಾಗಾದ್ರೆ ಹೇಗಿದ್ರು ಮಿನಿಮಮ್ 150 ವರ್ಷ. ಇಲ್ಲ ಅಷ್ಟೇ ಇಲ್ಲ, 100 ವರ್ಷ ದಾಟಿರ್ಬೋದು. 175-100. ಭತ್ತ ಅಳಿಯುವಂತದ್ದು ಹೆಚ್ಚಾಗಿ ಉಪಯೋಗಿಸ್ತದೆ. 14 ಸೇರು. ಇದು ಒಂದು ಕಳಸ. 14 ಸೇರು. ಇದರಲ್ಲಿ 14 ಸೇರು ಭತ್ತ ಹಿಡಿತದೆ. ಅಕ್ಕಿ ಆದ್ರೆ ಎಷ್ಟು ಹಿಡಿಬೋದು? ಅಕ್ಕಿ ಜಾಸ್ತಿ ನಾನು ಮೊದಲು ಗೇಣಿ ಭತ್ತ ಇದ್ದು ಸಮಯಲ್ಲಿ ಅಳತೆ ಮಾಡುತ್ತಾರೆ. ಇದು ಕಳಸೆ ಅಂತ ಹೇಳುದು. ಕಳಸೆ ಇದು ಅದು ಒಣಕೆ ಭತ್ತ ಕೊಟ್ಟು ಅದಕ್ಕೆ ಕಬ್ಬಿಣದ ಪಟ್ಟಿ ಇರಬೇಕು ಅಲ್ಲ. ಸುಮಾರು 7-8. ಇದೆಂತ ಮರ? ಬೇಟಿ. ಬಾರಿದ್ದಲ್ಲ ಬಿಡು. ಭೇಟಿ ಆಗ್ಬೇಕು. ಈಗ ಇದು ಬೇರೆ ಏನು ಅಳಿಸಿರ್ಪೋ ಅಂತ ಗೊತ್ತಿಲ್ಲ. ಭೇಟಿದು ಇತ್ತು ಮಾತ್ರ. ಭೇಟಿದು ಇತ್ತು. ಬಾರಿ ಚೆನ್ನಾಗಿ ಡಂಬಲ್ಸ್ ಎಂತವ ಇದು? ಗೊತ್ತಿಲ್ಲ. ಈ ಉಜ್ಜರು ಮೆಣಸು ಅದು ಬಲಿಗೆ. ನೀವು ನಿಮ್ಮ ಮದುವೆ ಹೋಗ್ಲಿಕ್ಕೆ ಇದೆಲ್ಲ ಇದರಲ್ಲಿ ಉಪಯೋಗಿಸ್ತಿದ್ರ? ಹಪ್ಪಳ ಮೆರಿಲಿಕ್ಕೆ ಇದನ್ನು ಹಲಸಿನಕಾಯಿ ಮೆರಿಲಿಕ್ಕೆ ಇದನ್ನು ತಗೊಳ್ತಿದ್ರು. ಅದರಲ್ಲಿ ಬಹಳ ನಾಜೂಕಿನ ಕೆಲಸದ ಆ ತೊಟ್ಟಿಲಿ. ಅದು ಗಟ್ಟಿ ಕೂಡ. ಅದು ಸ್ವಲ್ಪ ಇಲಿಯಿಂದ ಹಾಳಾಗಿ ಹೋಗ್ತದೆ ಗೋಸು ಬರಿಯಾಗಿ. ಇದೆಂತ ಇದೆಲ್ಲ? ಅದು ಬೆಟ್ಟ ಹೂ ಕೊಯ್ಲಿಕ್ಕ ಎಂತ ಇದೆಲ್ಲ ನಿಮ್ಮ ಮದುವೆ ಆಗುವಾಗ ಯೂಸ್ ಆಗಿಕೊಂಡಿರ್ಲಿಲ್ಲ ಅಷ್ಟೇ.
ಇದು ಅದು ಅನ್ನ ಬಗ್ಗಿಸಲು ಹೇಳಿ ಹೇಳ್ತೀವಿ ಅನ್ನ ಬಗ್ಸಲು ಬರಲ್ಲ. ಎಲ್ಲ ಚಂದ ತಿಂದು. ಅಲ್ಲ ದೋಸೆ ಅಂತಂದ್ರೆ ಹಾಕ್ಲಿಲ್ಲ. ಇದೆಲ್ಲ ಬೆತ್ತವ ಹಾ? ಬೆತ್ತವ ಇದೆಲ್ಲ ಎಲ್ಲ ಬಿಟ್ಟು ಅದು ಗೊತ್ತೇ ಆಗಿರ್ಬೋದು. ಆದ್ರೆ ಅದ್ರ ಅವನ ಕೆಲಸ ಕುಸುರಿ ಕೆಲಸ. ಕುಸರಿ ಕೆಲಸ ಅದು ಹಂಗ ಗೊತ್ತಿಲ್ಲ. ಇದು ಎಲ್ಲ ನೀವು ಸಣ್ಣಗಿರುವಾಗಲೇ ಇತ್ತಾಗಾರೆ? ಒಳ್ಳೆ ಗೊತ್ತಿಲ್ಲ. ಅದೊಂದು ತೊಟ್ಟಿಲ್ಲ ಸರಿ ಅನ್ಕೊಂಡು ಚೆನ್ನಾಗಿರೋಳಿ ಮತ್ತೆ ಯಾರು ಮಾಡ್ತಾರೆ ಮಾಡಿ ನೋಡಿ ಅಂತೆ. ಗುರು ಎಲ್ಲ ಬಂದಿದ್ದಾವೆ ಇದೆಲ್ಲ. ಗುರು ಬೈದ ಇದೆಲ್ಲ ಅನ್ನ ಕೆಲಸ ಆಗಿರೋದು ಆಗಿರು ಮತ್ತ ಅವನ ಅಮ್ಮನ ಗೊತ್ತಲ್ಲ ಮೊದಲು ಅಮ್ಮ ಮಾಡಿ ಅವನು ಅನ್ನ ರೆಡಿಗೆ ಎರಡು ಅದೇ ಅದೆಲ್ಲ ನಿಮ್ಮಲ್ಲಿ ಇದ್ರೆ ಇದನ್ನು ಬಿಸಾಡಬೇಡಿ ಆಯ್ತಾ, ಎಲ್ಲ ಹೀಗೆ ತೆಗ್ದಿಟ್ಟುಕೊಳ್ಳಿ. ಅಂದ್ರೆ ಮುಂದೊಂದು ದಿವಸ ಇದೆಲ್ಲ ಮರೆಯಾಗ್ಲಿಕ್ಕೆ ಇನ್ನು ಹೆಚ್ಚು ಕಾಲ ಇಲ್ಲ ಅಂತ ಹೇಳುವಾಗ ಆಗ್ತಾ ಇದೆ. ಈಗ ಕೆಲಸ ಮಾಡೋರಿಲ್ಲ, ಈಗ ಮತ್ತೆ ಇಷ್ಟು ಈ ತರ ದಾಖಲೆ ಕೆಲಸ ಮಾಡುವವರು ಇಲ್ಲ ಅಂತ ಹೇಳ್ತಿದ್ದಾರೆ ಮಾವು. ಅದು ಈಗ ಕೆಲಸಗಾರರು ಬೇಕಲ್ಲ. ಇಂಥ ಕುಸರಿ ಕೆಲಸ ಇದ್ದಾರೆ. ಈಶಾನ್ಯ ಭಾರತ ಹಾ, ಮೊನ್ನೆ ಅವತ್ತೊಂದು ಸರ್ತಿ ಚೌತಿಗೆ ಅಶೋಕನ ಫ್ರೆಂಡ್ ಒಬ್ಬ ಬಂದಿದ್ದ ನೆಗಾಂದಿ. ಅವನು ನೋಡಿದೆ ಮಾಡಿದೆ ಇದು ತೊಟ್ಟಿ ನೋಡಿ. ಈಗ ಇಲ್ಲಿ ಇಂಥವ್ರು ಇಲ್ಲ. ಈಶಾನ್ಯ ಭಾರತ ಅಲ್ಲಿ ಅಸ್ಸಾಂ ಸೈಡ್ ಅಲ್ಲಿ ಇದ್ದಾರೆ ಬಹಳ. ಅದು ಕೂಡ ಕಡಿಮೆ ಆಗಿತ್ತು ಈಗ ಅಲ್ಲಿದ್ದಾರೆ ಅಂತ. ಇನ್ನು ಏನಾದ್ರು ಉಂಟಾ ಮರಳಿ ಹಣ್ಣು ಬೇರೆ ಕಡೆ ಉಂಟಾ? ನಿಮ್ಮ ಸಂಗ್ರಹಾಲಯದಲ್ಲಿ ಬೇರೆ ರೂಮಲ್ಲಿ ನೋಡಿದೆ, ಬೇರೆ ರೂಮಲ್ಲಿ ಉಂಟಾ? ನೋಡು ಹಾಗಾದ್ರೆ ಅದನ್ನು. ಇದೆಂತವ? ಭತ್ತದ ಒತ್ತಾಯ ಭತ್ತದ ಒತ್ತಾಯ. ಮತ್ತೆ ಇದರಲ್ಲಿ ಕೂಡ ಮೊದಲೇ ಬೆಡ್ಶೀಟ್ ಅದು ಕೂಡ ಹಾಕಿಡ್ತಿತ್ತು. ಮತ್ತೆ ಎಂತ ಮರ ಇದು? ಮರ ಎಲ್ಲ ಮಿಕ್ಸ್ ಆಗಿ ಈಗ ಹಾಳಾಗಿದೆ ಸ್ವಲ್ಪ. ಇದು ಎಷ್ಟು ವರ್ಷ ಹಿಂದೆ ಇದ್ದಿರ್ಬೋದು? ಅದು ಅರ್ಜೆಂಟ್ ಹಿಂದೆ ಮರ ಮಿಕ್ಸ್ ಅದು ಘೋಷವಾಡಿ. ಇದು ಇದೆಂತ ಈಗ ಮನೆಯ ಎಂತ ಇದು? ಇದು ಚಾವಡಿ ಹೇಳಿ. ಚಾವಡಿ ಹೇಳಿದ್ರೆ ಅಂದ್ರೆ ಯಾರು ಬಂದ್ರೆ ಇಲ್ಲಿ ಕೂತ್ಕೊಂಡು ಮಾತಾಡುವಂತದ್ದು ಒಂದು ಸಭಾ. ಮನೆಗೆ ಸಪರೇಟ್ ಆಗಿ ಇತ್ತಾಗ? ಮನೆಗೆ ತಾಗಿ ಇತ್ತು, ಮೊದಲು ಮನೆಗೆ ತಾಗಿ ಇತ್ತು. ಗುಡ್ಡೆಯರು ಮತ್ತೆ ಇದ್ರ ಅಜ್ಜ ಕಟ್ಸಿದ್ರು ಅಲ್ಲಿ. ಅಜ್ಜ ಅಂದ್ರೆ ನಿಮ್ಮ ಅಪ್ಪ? ಅಲ್ಲ, ಎನ್ನ ಅಜ್ಜ. ನಿಮ್ಮ ಅಜ್ಜ ಸಾಮಾನ್ಯ 100 ವರ್ಷ ಆಗಿದೆ. ಇದು ಚಾವಡಿ ಅಂತ ಹೇಳುದು. ಸಭೆ 4 ಜನರೆಲ್ಲ ಬಂದ್ರೆ ಸೇರುವಂತ. ಅದೇ ಇದೆಲ್ಲ ಮರವೆಲ್ಲ? ಅದೆಲ್ಲ ಮರವೇ, ಮಣ್ಣಿನ ಗೋಡೆ. ಗೋಡೆ ಮಣ್ಣಿದು ಇದೆಲ್ಲ ಮರ ಅಲ್ಲ? ಬಾಜಲ ಕಂಬಾಳಿ. ಎಂತ ಅಂತ? ಬಾಜಲ ಕಂಬಾಳಿ. ಬಾಜಲ್ ಕಂಬ ಅಂತ ಅಲ್ಲಿ ಕೆಲವು ಕಡೆ ಎಲ್ಲ ಡಿಸೈನ್ ಮಾಡಿ ತುಂಬಾ ಹೂವಿನ ಡಿಸೈನ್ ಇದ್ರಲ್ಲಿ. ಅದು ಡಿಸೈನ್ ಇಲ್ಲ, ಎಲ್ಲ ಕಡೆ ಡಿಸೈನ್ ಡಿಸೈನ್ ಮಾಡ್ತಾರೆ. ಹೂವಿನ ಡಿಸೈನ್ ಇದ್ರಲ್ಲೂ ಡಿಸೈನ್ ಮಾಡ್ತಾರೆ. ಇಲ್ಲಿ ಎಲ್ಲ ಅಲ್ಲ, ಕೆಲವರು ಅದಕ್ಕೊಂದು ಹಳೆ ಒಂದು ಲುಕ್ ಇರುವ ಲಕ್ಷಣ. ಇದೆಂತವ? ಕೊಪ್ಪರಿಗೆ ಹೇಳ್ತು. ಕೊಪ್ಪರಿಗೆ ಹೇಳಿದ್ರೆ ಈ ದೊಡ್ಡ ಕಾರ್ಯಕ್ರಮಕ್ಕೆಲ್ಲ ಮದುವೆ ಸಮಾರಂಭಗಳಿಗೆ ಅನ್ನ ಮಾಡುವುದು ಹೆಚ್ಚು.
ಓಹೋ. ಅನ್ನವು ಪಾಯಸ ಅನ್ನ ಪಾಯಸ ಎಂತರದ್ದು ಇದು? ತಾಂಬ ಇದಕ್ಕೂ ಕಲಾಯಿ ಹಾಕ್ಬೇಕಾ? ಹಾಕೇಕು ಅನ್ನಕ್ಕಾದ್ರೆ ಬೇಡ ಅಂತ. ಅನ್ನಕ್ಕಾದ್ರೆ ಬೇಡ ಪಾಯಸ ಸಾಂಬಾರಿಗೆ ಮಾಡುವ ಬೇರೆ ಎಂತ ಮಾಡ್ತೀರಿ? ಇದು ಹಾಗಾದ್ರೆ ಇದು 50 ಸೇರು ಏನು ಬೇಯುವಂಥದ್ದು? 50 ಸೇರು. 55 ಹೇಗೆ ಒಲೆಯಿಂದ ಕೆಳಗೆ ಕೈ ಎಣ್ಣೆ ಅದಕ್ಕೆ ಕೈ ಮನುಷ್ಯರ ಕೈಯನ್ನು ಸಮ ಇದರ ಮೇಲೆ ಅಲ್ಲ ತೋಡಿ ತೋಡಿ ಮತ್ತೆ ಇದ್ರೊಳಗೆ ಅನ್ನ ಬೇಯಿಸಿ ತೋಡಿ ಕೈ ಬಾರಿಗೆ ಅಂದ್ರೆ ಹೆಡಿಗೆಗೆ ಹಾಕಿ ಹಂಡೆ ಮೇಲೆ ಹಡಿಗೆ ಇಟ್ಟು ತೋಡ್ಲಾಗ್ತಾನೆ. ಇದರಲ್ಲಿ ಅನ್ನ ಮಾಡ್ತಿದ್ದಲ್ಲ 50 ಸೇರು. 50 ಸೇರು ಇದೆಂತ? ಅದು ಮದ್ದಿನ ತೋಟ ಕೈ ಹಂಡೆ ಮದ್ದು ಮಾಡಿದ್ದೇವೆ. ಇಲ್ಲ ಇದು ಇದರಲ್ಲಿ ಅನ್ನ ಸಾಂಬಾರೆಲ್ಲ ಮಾಡ್ಲಿಕ್ಕೆ ಆಗ್ತದಲ್ಲ? ಅದ್ರಲ್ಲಿ ಮಾಡ್ತಿದ್ದಿಲ್ಲ. ಮಾಡುವಂತ ಪಾತ್ರವೇ ಅಲ್ವಾ ಇದು? ಮಾಡೋ ಪಾತ್ರ ಮಾಡ್ಕೊಂಡು ಅದು ಮದ್ದಿಗಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ತೋಟಕ್ಕೆ ಇದು ಎಂತ ಅಷ್ಟೇ ಬೋರ್ಡ್ ಅಷ್ಟೇ. ಇದರಲ್ಲಿ ಮದ್ದು ಮಾಡ್ತಿದ್ರಲ್ಲ? ಅದು ಇತ್ತೀಚೆಗೆ ಮಾಡಿಕೊಂಡಿದ್ದಾರೆ. 200 ಲೀಟರ್ ಸೊಲು ಬಿಚ್ಚಿ ಇಡ್ತಾರೆ. 200 ಲೀಟರ್ ಹಪ್ಪು 200 ಲೀಟರ್ 210 ಲೀಟರ್ ಹಿಡಿದಿತ್ತು. ಕರೆಕ್ಟ್ ಹಂಗೆ ನೋಡಿದ್ದಿಲ್ಲ. ಅದೆಲ್ಲ ಹಾಗೆ ಸಾಂಬಾರಿಗೆ ಅಕ್ಕಿ ಎಂತ ಬೇಕಾದ್ರೆ ಹಾಕ್ಬೇಕು. ಹಂಗೆ ಒಳ್ಳೆ ಮೆಣಸು ಡೈರೆಕ್ಟ್ ಇದಕ್ಕೆ ಆಗ್ತಿದ್ದಲ್ಲ ಒಣಗಿಸಿ ಆಗಿ. ಬೆಲ್ಲ ಇಡ್ತಿದ್ದೆ. ಇದು ಇದೆಂತ? ತೊಟ್ಟಿ ಈಗಲ್ಲ ಗಾಳಿ ವೆಂಟಿಲೇಷನ್ ಇದ್ದಿದೆ. ಅಡಿಲೂ ಇದ್ದು ಇದೆಲ್ಲ ಎಂತ ಮರ? ಅಲ್ಲಿ ನಾವು ನೋಡಿದ್ದು ಬೆಟ್ಟದ್ದು, ಇದು ಮರದ್ದಲ್ಲ. ಇದು ಎಂತ ಮರ ಇರ್ಬೋದು? ನೋಡಿ ಗೊತ್ತಾಗೋ ಅಷ್ಟೇ. ಎಷ್ಟು ಎತ್ತರ ಮಕ್ಕಳ ಪಕ್ಕ ಎದ್ದು ಬೀಳದಾಗಿ. ಮತ್ತೆ ಅದಕ್ಕೆ ಹಾಕ್ತಾನೆ ಹಾಸಿಗೆ ಬೇರೆ ಬೆಡ್ಶೀಟ್ ಅಂತ ಹಾಕ್ತಾನೆ. ಇದು ಭರಣಿ ಅಲ್ಲ? ಎಂತ ಉಪಯೋಗಿಸ್ತಿದ್ರಿ? ಇದು ಉಪ್ಪಿನಕಾಯಿ ನೀರ್ಸೊಳೆ ಉಪ್ಪಿನಕಾಯಿ ಜಾಸ್ತಿ ನೀರ್ಸೊಳೆ ಹಾಕ್ತಿತ್ತು. ಇದು ನೋಡಿ ಅಂತ ಮರದ ಮೇಜು. ಇದಕ್ಕೆ ಎಷ್ಟು ಡ್ರಾಯರ್ ಸಿಸ್ಟಮ್ ಇದೆ ನೋಡಿ. 1 2 3 4 5 ಉಂಟು. ಅದೇ ರೀತಿ ಕೂತುಕೊಳ್ಳುವಾಗ ಕಾಲಿಗೆ ಇದು ತಾಗದಾಗೆ ಈ ಥರ ಕಟ್ ಮಾಡಿ ಮರದ ಕೆಲಸಗಾರರಿಗೆ ಕೊಟ್ಟಿದ್ದಾರೆ ನೋಡಿ. ಇದೀಗ ಮಣ್ಣಿನ ಮಡಿಕೆ. ಮಣ್ಣಿನ ಅದು ಎಂತ ಅಕ್ಕಿ ತುಂಬಿಸ್ಲಿಕ್ಕೆ ಇದು ಓಹೋ, ನಮ್ಮ ಊಟದ ಅಕ್ಕಿ. ಅದು ಇದನ್ನು ಮುಚ್ಚುದ? ಅದನ್ನು ಮುಚ್ಚುದು. ಅದು ಮರದ್ದು. ಅದ್ರಲ್ಲಿ ಎಷ್ಟು ಹಿಡಿಬಹುದು? ತುಂಬಾ ಹಿಡಿಬಹುದಲ್ಲ? 50 ಸೇರೆಲ್ಲ ಹಿಡಿಬಹುದು. ಅಲ್ಲ ಹೆಚ್ಚಿಗೆ. ಅದೇ ಇದೆಲ್ಲ ತೂಕದಾಕಲ್ಲ? ಅಲ್ಲ ಇದು ನೀರ್ಸೊಳೆ ಎಲ್ಲ ಹಾಕಿದ್ರೆ ಉಪ್ಪಿನಕಾಯಿಗೆ ಮಾವಿನಕಾಯಿ ಎಲ್ಲ ಹಾಕಿದ್ರೆ ಅದನ್ನ ಮೇಲಂದ ಹಿಡಿಯೋದಲ್ಲ. ಇದು ಅಡಿಲು ಹೋಗ್ತು ಹಿಂಗೆ. ಮತ್ತೆ ಇದು ಹಂಗೆ ಭರಣಿ ಉಪ್ಪಿನ ಸೊಳ್ಳೆ ಎಲ್ಲ ಹಾಕಿ ಅದನ್ನ ಮೇಲಂದ ಭಾರ ಇಡ್ಲಿಕ್ಕೆ ಅದು ಹಾಳಾಗದಾಗೆ. ಇದು ಅರಿವಂತದ್ದು. ಇದು ಅರಿಲಿಕ್ಕೆ ಹೋಗ್ತದೆ. ಇದು ಅರಿವಂತದ್ದು. ಒಳ್ಳೆ ಮೆಣಸು ಹೊಡಿ ಮಾಡಿದೆಲ್ಲ ಮೊದಲೆಲ್ಲ ಕಲ್ಲಲ್ಲಿ. ಹಳೆ ಸೇನೆ ಮನೆ ದೋಳೆ ಅಲ್ಲ ಹತ್ತತ್ರಗಳು ಸೇನೆ ಮನೆ.
ಮೊದಲು ಇದು ತೆಂಗಿನ ಮಣ್ಣಾ? ಹ್ಮ್ ಅದೇ ಇಡ್ಲಿ ಅಂತೂ ಚೌತಿಗೆ ಮಾಡ್ತಿತ್ತು ಒಳ್ಳೆದು. ಇಡ್ಲಿ ಅಂತ ಅದು ಇದು ಅಂತ ಕೊಟ್ಟೆ ಕಡುಬು ಆವಾಗ ತಟ್ಟೆ ಐತಿಲ್ಲ ಅವಾಗ ತಟ್ಟೆ ಐತಿ ಅಲ್ಲಿ ಹೋಗಿ ಅದರಲ್ಲಿ ಬರ್ಕೊಂಡಿದ್ದೇನೆ. ಅಡಿಗೆ ನೀರು ಹಾಕಿ ಕತ್ಲೆಗಾಲ ಎಂತ ಇಂತ ತಿರುಗಿಸ್ವಾಮಿ ಇದ್ದಾನೆ. ಈ ಬೆಲ್ಲ ಮಾಡುವ ಇದು ಎಂತ ಇರ್ತಾನೆ. ಮೊದಲು ಇಲ್ಲಿ ಇಲ್ಲಿ ಸೇವೆ ಕಟ್ಟನ್ನು ಸೇವೆ ಮಾಡಿ ತಂದುಕೊಂಡಿದ್ದಾರೆ ಇಲ್ಲಿ. ಮುಂದಲ್ಲಿ ಉಂಟು ಅದ್ರ ಮೇಲೆ ಉಂಟಲ್ಲ ಒಂದು ಮೇಲೆ ಉಂಟು ಇದು ದೀಪ ಅಲ್ಲ? ದೀಪ ಇದಕ್ಕೆ ಎಂತ ಹಾಕಿದ್ದು? ಚಿಮಣಿ ಬತ್ತಿಯಲ್ಲಿ ಅಲ್ಲ ಅದೌದು ಇಂಧನ ಸಿಮೆಂಟ್ ಅದು ಒಳ್ಳೆ ಮರದ್ದು ಹಪ್ಪದ ಬಳ್ಳಿ ಅಲ್ಲ? ಕಂಚು 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 ಎಂತ ಇದು? ಅದು ಕಾವಲಿ ಬಲ್ದ ಕಾವಲಿಗೆ ಮಣ್ಣಿನ ಬಲ್ದ ಕಾವಲಿಗೆ ಅದು ಚಿಕಿತ್ಸೆಲ್ಲ ಕೆಲಸ ಮಾಡಿದೆ. ಬಳಪದ ಕಾವಲಿ. ಬಳಪದ ಕಾವಲಿ ಅದು ಸುಮಾರು ಇತ್ತಂತದ್ದು. ಅದು ವಿಶೇಷ ಬೇಕು ಹೊರಗೆ ಬೆಂಕಿ ಹಾಕಿ ಗಂಟೆ ಗಟ್ಟಲೆ ಎಲ್ಲ ಕಾವಲಿಗೆ ಇಷ್ಟು ಇದರಲ್ಲಿ ದೋಸೆ ಮಾಡ್ತಿದ್ದಾರಲ್ಲ ಅಂದ್ರೆ ಆ ಕಾಲಕ್ಕೆ ಇಷ್ಟು ಯಾರಿಲ್ಲ ಕಳೆ ತೋಡಿದಾರೆ ಜನ ಇದ್ರು ಅಲ್ಲ ಇಲ್ಲಿ ಅಷ್ಟು ಜನ ಇತ್ತು ಕಾರಣ ಇದೆ. ಅಲ್ಲಿ 34 ಜನ ಒಂದೇ ಮನೆಯಲ್ಲಿ ಕಳೆ ತೋಡಿ ಮೊದಲು ಆ ಮದುವೆ ಸಮಯದಲ್ಲಿ ಇದ್ದವು ಅದು ಯಾವ ಕಾಲದಲ್ಲಿ ಅದು ಉಪಯೋಗ ಆಗದ್ರೆ ಇಷ್ಟು ತಂದಿದ್ದ ಬಿಸಿ ಮೆಚ್ಚಲು ಅನಿಲ್ಲ ಬಗ್ಗಿಸಿಲ್ಲ. ಪಂಗದಲ್ಲಿ ಅದರಲ್ಲಿ ಬಾಗಿಸುವುದು. ಇದೆಲ್ಲ ಮುಟ್ಸೋದಲ್ವಾ? ಬಾವಡೆ ಬಾವಡೆ ಅದು ಕಣ್ಣು ಪಾತ್ರ. ಈ ಎಣ್ಣೆಂದೆಲ್ಲ ತೆಗೆದ್ರೆ ಎಣ್ಣೆದು ಮತ್ತೆ ಬೀಜಗಳ ನಾವು ತೊಗೊಳ್ತಾರಲ್ಲ ಇದು ಸೌತೆಕಾಯಿ ಬೀಜ ಮತ್ತೆ ಬೀಜ ಈಗ ಹಳೆ ಬಚ್ಚಲು ಬಾತ್ರೂಮ್ ಅಲ್ಲಿ ಎಲ್ಲಿ ಇಲ್ಲಿ ನೀರುಗುಂಡಿ ಹತ್ರ ಬರೀ ಇಷ್ಟೇನು ಬೇಕಾದ್ರೆ ಹಾಗೆ ಉಪಯೋಗಿಸಬಹುದು. ಕೈಯಲ್ಲಾದ್ರೆ ಹೀಗೆ ತಗೊಂಡು ಹೋಗುವುದು. ಬಳಸುವಂಥದ್ದು ಕೈನಲ್ಲಿ.
ಅದೆಲ್ಲ ಕಲೆ ಅದಕ್ಕೀಗ ಕಲೆ ಹಾಕುವಂಥದ್ದು ಇದು ಅದು ಅದು ಸ್ನಾನಕ್ಕೆ ಉಪಯೋಗಿಸ್ತಿದ್ರು. ನೀರೆಷ್ಟು ಬೇಕು ಅದಕ್ಕೆ? ನೆಗ್ಬೇಕಲ್ಲ ಈಗ ನೆಗ್ಲಿಗಲ್ಲ. ಅದೊಂದು ತಾಮ್ರದ ಪಾತ್ರೆ ಬಿಸಿ ನೀರು ಇಡ್ತಿದ್ವಿ ಅವಳು ಇಲ್ಲಿ ಚಮ್ರಕ್ಕೆ ಇದರಲ್ಲಿ ಇಡ್ತಿತ್ತು ಬಿಸಿ ನೀರು ಇಡ್ತಿತ್ತು. ಅದು ತಾಮ್ರದಲ್ಲಿ ಮನೆ ಅದೇ ಇಲ್ಲಿ ಕೊಯ್ಲು ಗೋಪಾಲಕೃಷ್ಣ ಪಂಡಿತರು ಅದು ಹೇಳಿದ್ರೆ ಅವು ಪಂಡಿತರು ಅವು ಕೆಲವು ಮದ್ದಿಗೆ 15 ಕಿಲೋ 20 ಕಿಲೋ ಅಂತ ಹ್ಯಾಂಡಿ ಮಾಡಿಸಿದಾಗಿತ್ತು ಸಾಕು ಮಾತಾಡಿ ಅಲ್ಲಿ ಮತ್ತೆ ಇದನ್ನು ಆಯ್ತು ಇದೆಲ್ಲ ಎಂತ ಲೋಹ? ಇದೆಲ್ಲ ತಾಮ ಮೇಲೆ ಮೇಲೆ ತಗೊಂಡು ಮೇಲೆ ಮೇಲೆ ಹೋಗ್ಬೋದು ಆಯ್ತು ಮೇಲೆ ಇಡ್ಬೋದು. ಇದೆಲ್ಲ ಎಂತ ಲೋಹ? ಅದು ಅಂತ ಗೊತ್ತು ತಾಮ್ರ ಇಟ್ಕೊಳ್ತದಲ್ಲ ಅದು ಹಾಲಿನ ಪಾತ್ರೆ ಹಾಲಿನ ಸೊಪ್ಪು ಬೆಳ್ಳಿ ಮಿಕ್ಸ್ ಬೆಳ್ಳಿ ಅದು ಒಂದು ಜಾಯಿಂಟ್ ಇಲ್ಲ ಅಲ್ಲ ಇದರಲ್ಲಿ ಇದು ಒಂದಿತ್ತು ಅದು ಆ ಪಂಡಿತರು ಅವರು ಗೋಪಾಲಕೃಷ್ಣಯ್ಯ ಯಾವ ಗೋಪಾಲ ಪಂಡಿತರು? ಎಂಗಳ ಅಜ್ಜನ ದೊಡ್ಡ ಅಣ್ಣ ಅವರು ಭಸ್ಮ ಸ್ಪೆಷಲಿಸ್ಟ್ ಅಲ್ಲ ಭಸ್ಮ ಮಾಡಿದ್ರಲ್ಲಿ ಅದು ಅಣ್ಣ ಹೇಳಿದ್ದು ನನಗೆ ಇದು ಹಾಗೆ ಅದು ಕೆಲವು ಇತ್ತೀಚೆವರೆಗೆ ಉಪಯೋಗಿತ ಕೈಮರಿ ಅಥವಾ ಇದು ಕೈಮರಿಗಲ್ಲ ಏನಂತದ್ದು ಸ್ಟೀಲ್ದು ಒಂದೇ ಮರಿ ಇದು ಮೂಲೆ ಐತೆ ಅಷ್ಟೇ. ಅದು ಈ ವಿಭೂತಿ ಎಲ್ಲ ಹಾಕುವ ಅದು ವಿಭೂತಿ ಪಾತ್ರ ಅಲ್ಲಿ ಅಲ್ಲಿ ಬಾಗ ಉಪ್ಪಿನಕಾಯಿ ಮರಿಗೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಅಲ್ಲ ಕಣ್ಣು ಬಾಣಿದು ಟ್ರೈನಿಗೆ ಹೋಗುವಾಗ ಕಡೆಯಿಂದ ಹಿಡ್ಕೊಳ್ತಿರು
ಅದು ನೋಡಿ ಮತ್ತೆ ಅದೇನ ಮದ್ದಿನ ಲೆಕ್ಕದ ಆಯ್ಕೊಂಡು ಪಂಡಿತರದ್ದು. ಅದೆಲ್ಲ ಮೊದಲು ಬಳಸಲು ತೆಕ್ಕೊಂಡು ಅದು ಕಳಿಸಿ ಬಾವಡೆ ಊಟ ಕೊಡೋದು ಮುಡಿಗೆ ಮುಡಿಗೆ ಅಂಗಟದ ಹಿಂಗೆ ಮಾಡಿ ಇದು ಚೂರಿ ಅದು ಚೂರಿಯಲ್ಲ ಚೂರಿಯಲ್ಲ ಕೊಂಬು ಮುಡಿಯ ಅದೇ ಮಜ್ಜಿಗೆ ಕುಡುಗೋಲು ಮಂತು ಮಂತು ಈಗಲೂ ಕೂಡ ಸಿಗುತ್ತದೆ. ಚಂದ್ರವರ್ಣ ಅದು ಈಗ ಸಿಗ್ತದೆ. ಅದಕ್ಕೆ ಮುಚ್ಚಲು ಕೂಡ ರೇಟ್ ಮಾತ್ರ ಈಗ ಬರ್ತದೆ. ಇದು ಕಬ್ಬಿನ ಇದ್ರದ್ದು ನೋಡಿ, ಬೆಲ್ಲ ಇದು ಮೊದಲು ಇತ್ತಾಡೆ ಮಾಡಿ ಒಂದ್ಸರ್ತಿ ಇದು ಬೆಲ್ಲ ಕಬ್ಬಿನ ಹಾಲೆ ಒಂದ್ಸರ್ತಿ ಇತ್ತಾಡ ಇಲ್ಲಿ ಅದು ನಿನ್ನ ಅಜ್ಜನ ಆ ಸಮಯ ಯಾವುದು ಅಂಬೇಕಲ್ಲು ಮಾವ ಮತ್ತೆ ಶಿವರಾಮ ಚಿಕ್ಕ ಎಲ್ಲ ಕಬ್ಬಿಣದ್ದು ಇದು ತೆಂಗಿನಕಾಯಿ ಮರಿಗೆ ಬೇಕಾ ಬೇಡ ಕೇಸರಿ ಬತ್ತೆ ಬಡಿಸಲಿಕ್ಕೆ ಇದು ಕಂಚು ಇದು ಕಂಚು ಇದು ಕಂಚು ಕಂಚೆ ಇದು ತಾಮ್ರ ತೆಲು ತಾಮ್ರ ಇದು ಹಾಲು ಕಾಸು ಇದು ಕಂಚು ಅದು ಎರಡು ಮುರಿತು ಒಳ್ಳೆ ಮೆಣಸು ಮೊದಲು ಉಪಯೋಗ ಮಾಡ್ಕೊಂಡು
ಜಪಕ್ಕೆಲ್ಲ ಪೂರ್ವ ಪೂಜೆ ಮಾಡುವಾಗ ಪೂರ್ವ ಮಳೆ ಅಂತ. ಇದೆಲ್ಲ ಭರಣಿಗಳಲ್ಲ. ಯಾವ್ದು ನೀನು ಹೇಳಿದ್ದು? ಸೊಳ್ಳೆ ಇದೆರಡ ದೊಡ್ಡದು, ಈಚೆದೆಲ್ಲ ಉಪ್ಪಿನಕಾಯಿ, ಇದೆಲ್ಲ ಮತ್ತೆ ಇದು ಮಜ್ಜಿಗೆ ಮಜ್ಜಿಗೆ ಇಡ್ತಿತ್ತು ಇದರಲ್ಲಿ. ಇದರಲ್ಲಿ ರೌಂಡ್ ಸಣ್ಣದು ಇದರಲ್ಲಿ ಇದೆಲ್ಲ ಮಜ್ಜಿಗೆ. ರೌಂಡ್ ಶೇಪ್ ಇದು. ಇದು ಈ ಸಣ್ಣ ಸಣ್ಣ ಕಡಿಲೆಲ್ಲ ಮಜ್ಜಿಗೆ ಕಡಿಲೆಲ್ಲ ಇದರಲ್ಲಿ ಇರುದಿಲ್ಲ ಮಜ್ಜಿಗೆ. ಇದು ಥ್ರೆಡ್. ಕಂಚಿದು ಮಾಡ್ತಿತ್ತು ಯಾವುದು ಇದೆಲ್ಲ ಮಣ್ಣಿನ ಪಾತ್ರ ಅಲ್ಲ. ಕುಸುರಿ ಈಗ ಮಾಡ್ತೇವೆ ಕುಸರಿ ಕೆಲವು ಈಗ ಇದ್ರಲ್ಲೇ ಮಾಡ್ತಾವಲ್ಲ. ಅದು ಮರವ ಬಳಪಲ್ಲ. ಬಳಪದಾಯ್ತು. ಇದೆಂತದು? ಇದು ಪೆಟ್ಟಿಗೆಯ? ಬೆತ್ತದ ಪೆಟ್ಟಿಗೆಯ? ಸುತ್ತಲ್ಲಿ ಬಂದು ಬಟ್ಟೆ ಇದಕ್ಕೆ ಈಗ ಇದ್ದಿತ್ತು. ಲಾಕ್ ಮಾಡೋದು. ಅದು ತೊಟ್ಲ ಅಲ್ಲ? ತೊಟ್ಲ ಮಕ್ಕಳು ಹೊತ್ಕೊಂಡು ಹೋಗ್ಪ ತೊಟ್ಲೇನ ಮುಂದೆ ಆಗ್ಬೋದು ಅವಾಗೆಲ್ಲ ಹಂಗಿಲ್ಲ. ಟ್ರಂಕ್ ಮರದ್ದು ಇಲ್ಲಿ ಹಾಸ್ಟೆಲಿಗೆ ಮತ್ತೆ ಲಾಕ್ ಮಾಡೋದು. ಲಾಕ್ ಸಿಸ್ಟಮ್ ಅದು ಮರದ್ದಲ್ಲ? ಇದು ಅಲ್ಲ, ಇದು ಇದೆಲ್ಲ ಮಡಿಕೆಗಳು. ಇದೆಲ್ಲ ಮೇಲೆ ಲಾಯ್ಕ ಮಾಡಿ ಮೇಲೆ ತಕೊಂಡೋಗಿ ಇದು ಮರದ ಪೆಟ್ಟಿಗೆ ಇರುತ್ತೆ. ಯಾವುದು ಇದೆಲ್ಲ ಪೆಟ್ಟಿಗೆ ಪೈಸೆ ಇದೆಲ್ಲ ಈಗ ನಡೆಯೋ ಪೈಸೆ. ಇದೆಂತಕ್ಕೆ ಅತ್ತೆ?
ಅದು ಚಂದಕ್ಕೆ ಏನೋ ಗೊತ್ತಿಲ್ಲ. ಅಲ್ಲಿ ಹತ್ಲಾಗಿತ್ತಲ್ಲ. ಅಲ್ಲ ಇದು ಮಾಡ್ಲೇನ ಇಡ್ಲೆ ಹಿಂಗೆ ಇಡ್ಲೇನ ಇಲ್ಲ ಅಮೇರಿಕಕ್ಕೆ ಅಜ್ಜಿ ಹೋಗ್ದೆಲ್ಲ ಇತ್ತು. ನೋಡಿದ್ರಲ್ಲ, ಕೆಲವರೆಲ್ಲ ಹೆಸರೇ ಗೊತ್ತಿಲ್ಲ. ಹಾಗೆ ಅಂತೇಳಿ ಎಷ್ಟು ಕಾಲದಿಂದ ಯೂಸ್ ಎಲ್ಲ ಯಾವ ರೀತಿ ಮಾಡಿಕೊಂಡು ಇದ್ದಿರ್ಬೋದಲ್ಲ. ನಿಜವಾಗಿ ಅದೆಲ್ಲ ಗತಕಾಲಕ್ಕೆ ಹೋಯ್ತಲ್ಲ ಅಂತ ಹೇಳೋದು ಒಂದು ಸಣ್ಣ ರೀತಿಯ ಬೇಜಾರು. ಆದರೂ ಇಂಥದ್ದೆಲ್ಲ ಉಳಿಸಿಕೊಂಡಿದ್ದಾರಲ್ಲ ಅಂತ ಹೇಳೋದು ಒಂದು ಸಂತೋಷ. ತೆಗಿಲೇಟ್ ಎದುರು ಕಷ್ಟ ಹಿಂಗೆ ಮಾಡಿ ಲಾಕ್ ಮಾಡೋದು. ಬೇರೆ ಎಂತ ಅವಕ್ಕೆ ಅಲ್ಲಿಂದ ಇಲ್ಲಿ ಅಲದಂಡೆಲ್ಲ ಎಂತ ಇಲ್ಲ ನೋಡಿ, ಮೇಲೆ ಅಂದರೆ ಲಾಕ್ ಮಾಡೋ ಸಿಸ್ಟಮ್. ಇದನ್ನೀಗ ಮೇಲೆ ಓಪನ್ ಮಾಡಿದರೆ ಬಾಗಿಲು ಓಪನ್ ಆಗ್ತದೆ. ಮತ್ತೆ ಇಲ್ಲಿ ಸ್ಟೋರೇಜ್ ಅರ್ಜೆಂಟ್ ಏನಾರು ಇಡುವಂಥ ಜಾಗ ಇದು.